ಇದಕ್ಕೆ ಇವತ್ತು ಉತ್ತರ ಹುಡುಗಿಸೋ ಹೆಣ್ಮಕ್ಳು ಜದ್ದು ನಿಲ್ತಾ ಇದ್ದಾರೆ ಇಡೀ ನಾಡಿನ ತುಂಬ ಅಲ್ಲಲ್ಲೇ ಪ್ರತಿಜ್ಞೆ ಮಾಡ್ತಾ ಇದ್ದಾರೆ. ಇದು ಉತ್ತರ ಹುಡುಕ್ಬೇಕ್ರಿ ಸಿದ್ದರಾಮಯ್ಯನವರ ನಮ್ಗೆ ಉತ್ತರ ಕೊಡ್ರಿ, ಕೊಲೆಗಾರರು ಯಾರು ನಮ್ಮ ಹೆಣ್ಮಕ್ಳು ಸಾಯ್ತಾ ಇರ್ತಾರಲ್ಲೇ, ಅನೇಕ ದುರಂತಗಳಾಗಿದ್ದಾವೆ, ಹತ್ಯೆಗಳಾಗಿದ್ದಾವೆ, ಅವಕ್ಕೆಲ್ಲ ನ್ಯಾಯ ಬೇಕು ಅಂತೇಳಿ ಅವರು ಜೋರ್ದಾರಾಗಿ ಒಂದು ಸಂಘಟನೆ ಮಾಡ್ಕೊಂಡು ಮೂವ್ಮೆಂಟ್ ಮಾಡ್ತಾ ಇದ್ದಾರೆ. ಇದು ಇಂದು ನಾಳೆ ಮುಗಿಯುವಂಥದ್ದಲ್ಲ, ನಿರಂತರ ನಡೆಯುವಂಥದ್ದು. ಇದು ಎಲ್ಲಿವರೆಗೆ ನ್ಯಾಯ ಸಿಗುವುದಿಲ್ಲವೋ, ಇದರಿಂದ ಅಪರಾಧಿ ಯಾರಿದ್ದಾರೆ ಗುರುತಾಗುವುದಿಲ್ಲವೋ ಅಲ್ಲಿವರೆಗೆ ನಡೆಯುವಂಗೆ ಕಾಣುತ್ತದೆ. ಈಗಿನ ಮಕ್ಕಳು ನೋಡಿದರೆ ಅಂದರೆ ಸರ್ಕಾರಿ ಇದರಲ್ಲಿ ಇನ್ವಾಲ್ವ್ ಅದ ಅನ್ನುವಂಥ ಮಾತನ್ನು ಒಂದು ಯಾವುದೋ ಧರ್ಮದ ಒಂದು ದೇವಮಾನವರ ರಕ್ಷಣೆಗಾಗಿ ಸರ್ಕಾರ ನಿಲ್ತಾ ಇದೆಯಾ, ಇವೆಲ್ಲ ಯಾರು ನಡೆದು ಇವರು ಅಲ್ಲ ಅಂದರೆ ಮತ್ತೆ ಹಂಗಾದ್ರೆ ದೇವಮಾನವ ಇಲ್ಲ, ನಾವು ಒಪ್ಪಿಕೊಂಡು ಹೆಗಡೆ ಅವರು ಇಲ್ಲ ಒಪ್ಪಿಕೊಂಡು, ಆದರೆ ಮಾಡಿದವ್ರು ಯಾರು? ಆ 4 ಜನನಾ? ಹೌದಾ? ಅವ್ರನ್ನ ಅದ್ರ ಕಡೆಗೆ ಎನ್ಕ್ವೈರಿ ಮಾಡಿದ್ದು ಪ್ರೂವ್ ಮಾಡಿರಿ. ಅದು ನಿಮ್ಮಿಂದ ಸಾಧ್ಯ ಇಲ್ಲ. ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋದನ್ನು ಮಾತ್ರ ನೀವು ಹೇಳ್ಬೋದು, ಅದು ಬಿಟ್ಟು ಮತ್ತೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಮಾಡಿದವ್ರು ಯಾರು? ಅವ್ರು ಹೇಳ್ತಾ ಇದ್ದಾರೆ ಇವರ ಮಾಡಿದ್ದಾರೆ ಅಂತೇಳಿ, ಅದನ್ನು ನೀವು ಒಪ್ಕೊಳ್ಳೋಕೆ ಇರಲಿಲ್ಲ. ಸರ್ಕಾರ ತನಿಖೆ ಮಾಡ್ಲಿಕ್ಕೆ ತಯಾರಿಲ್ಲ, SIT ಅವರು ತನಿಖೆ ಮಾಡಿಲ್ಲ. ಕಾವಂದ್ರನ್ನ ಅಂದರೆ ಹೆಗ್ಗಡೆ ಅವ್ರನ್ನ, ಅವ್ರ ಮನೆತನದವ್ರನ್ನ ಇವ್ರು ಆರೋಪ ಮಾಡ್ತಾ ಇದ್ದಾರೆ, ಆರೋಪಿಗಳನ್ನ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ವಿನಃ ಆರೋಪ ಮಾಡೋರನ್ನ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ವಿನಃ ನಿಜವಾದ ಅಪರಾಧದ ಆರೋಪ ಇವತ್ತೇನು ಅವ್ರು ಹೇಳ್ತಾ ಇದ್ದಾರೆ ಅವ್ರ ಎನ್ಕ್ವೈರಿ ಇರಲಿಲ್ಲ. ಯಾವಾಗ ಅವ್ರದ್ದು ಎನ್ಕ್ವೈರಿ ಸತ್ಯ ಹೊರ ಬರ್ತನೋ ಎಲ್ಲ ಹೆಣ್ಣುಮಕ್ಳು ಇವತ್ತು ನಿಧಾನಕ್ಕೆ ಎಲ್ಲ ಒಂದು ಮುಖ್ಯ ಪಟ್ಟಣಗಳಾದ್ರೂ ಉತ್ತರ ಕನ್ನಡ ಸತಿ ಮೂಮೆಂಟ್ ಹಬ್ತಾ ಇದೆ ಅಂತ. ಹೇಗೆ ಒಂದೆರಡಲ್ಲ ಇವೆಲ್ಲ ಪ್ರಕರಣಗಳು, ಹಣದ ವ್ಯವಹಾರದ, ಹಣದ ದುರ್ವ್ಯವಹಾರದ, ಹಣವನ್ನು ಬಡ್ಡಿಯಲ್ಲಿ ಆಡುವಂಥದ್ದು. 60 ಲಕ್ಷ ಜನ ಇಲ್ಲಿ ಬಡ್ಡಿ ಅಥವಾ ಸಾಲ ತೊಗೊಂಡು ಬಡ್ಡಿಯಲ್ಲಿ ಒದ್ದಾಡ್ತಾ ಇದ್ದಾರೆ ಅನ್ನೋಂಥ ಮಾತುಗಳಿದ್ದಾವೆ. ಇವುಗಳೆಲ್ಲದರ ಹಿಂದೆ ಯಾರಿದ್ದಾರೆ, ಈ ಅನ್ಯಾಯಗಳು ಮಾಡಿದವರು ಯಾರು, ಕೊಂದವರು ಯಾರು, ಇದಕ್ಕೆಲ್ಲ ಇವತ್ತು ಉತ್ತರ ಕೊಡಬೇಕು ಅಂತೇಳಿ ನಮ್ಮ ಮಹಿಳಾ ಸಂಘಟನೆಗಳು, ಮಹಿಳಾ ಆಯೋಗದ ಮೂಲಕ